ಸ್ವಯಾರ್ಜಿತವಾದ ಜಾಗಕ್ಕೆ ಅಂಟಿಸಿದ್ರೆ ತಪ್ಪಾಗುತ್ತೆ. ಅದನ್ನು ಅಂಟಿಸಿದ್ರು ಒಂದೇ ಕಾರಣಕ್ಕೆ ಇಷ್ಟೊಂದು ದೊಡ್ಡ ಗಲಾಟೆ ಮಾಡೋ ಅವಶ್ಯಕತೆ ಇರಲಿಲ್ಲ. ಎಲ್ಲ ಅಂಟಿಸ್ತಾರೆ. ಈಗ ಮುಖ್ಯಮಂತ್ರಿಗಳು ಬರ್ತಾರೆ, ಅವ್ರು ಬರ್ತಾರೆ, ಇವ್ರು ಬರ್ತಾರೆ ಅಂದರೆ ಯಾರ್ದು ಅಂಟಿಸಿದ್ದಾರೆ? ಓಲಿ ವಾಲ್ಮೀಕಿ ಮಹಾಶಯರ ಒಬ್ಬ ಈ ದೇಶದ ಚರಿತ್ರೆಯನ್ನು ಬರೆದಂಥವರು, ರಾಮಾಯಣ ಬರೆದಂಥ ಮಹಾನ್ ತ್ಯಾಗಿಗಳ ಫೋಟೋನ ವಾಲ್ ಪೋಸ್ಟನ್ನು ಅಂಟಿಸಿದ್ದಾರೆ. ತಪ್ಪೇನಿದೆ? ಅದಕ್ಕೆ ಆತಕ್ಕೆ ನಾವು ಏನು ಜಿದ್ದಿಗೆ ಹಾಕ್ತಾರ? ಏನು ಭರತ್ ರೆಡ್ಡಿ ಫೋಟೋ ತೊಗೊಂಡು ಎಲ್ಲಿ ಹಾಕಿದ್ರಾ? ಅವ್ರ ಮನೆ ಮುಂದಕ್ಕೆ ಹೊಸ ವರ್ಷಕ್ಕೆ ಹಾಕಿರೋದು ವಾಲ್ಮೀಕಿ ಅವ್ರ ಫೋಟೋ. ವಾಲ್ಮೀಕಿ ಅವರ ಫೋಟೋ ಹಾಕಿದಾಗ ನೀವ್ಯಾಕೆ ಅಸೂಯೆ ಪಟ್ಕೊತೀರಿ? ಇನ್ನೂ ಒಳ್ಳೆ ಸಂತೋಷ ಪಡಬೇಕು. ಒಂದು ವೇಳೆ ಟ್ರಾಫಿಕ್ಕಿಗೆ ತೊಂದರೆ ಆಗೋ ರೀತಿಯಲ್ಲಿ ಏನಾದರೂ ಅಡಚಣೆ ಮಾಡಿದರೆ ಕಂಪ್ಲೇಂಟ್ ಕೊಟ್ಟು ಬುದ್ಧಿ ಹೇಳಿ ತೆಗಿಸ್ಬೇಕು, ಕಂಪ್ಲೇಂಟ್ ಕೊಡಬೇಕು, ಪೊಲೀಸ್ ಕಂಪ್ಲೇಂಟ್. ಆ ಥರ ಹಾಕಿದ್ರೆ ತಪ್ಪು. ಅದಕ್ಕೆ ಈಗ ಯಾರು ಗುಂಡು ಹೊಡೆದಿದ್ದಾರೆ, ಯಾರು ಏನಾಗಿದೆ, ಅತಿ ಮೀರಿ ಹೋದಾಗ ಯಾರೋ ಹೊಡೆದಿದ್ದಾರೆ, ಅದು ಯಾರು ಅಂತ ತನಿಖೆಯಿಂದ ಹೊರಗೆ ಬರಲಿ. ಇಂಥ ಒಂದು ಮಹಾತ್ಮರ ಫೋಟೋ ಹಾಕಿದ್ದಕ್ಕೋಸ್ಕರ ಇವರು ಇಷ್ಟೊಂದು ದೊಡ್ಡ ಇದನ್ನು ಹಾಕುವಂಥ ನೆಸೆಸಿಟಿ ಇತ್ತ? ಇದೆಲ್ಲ ಪ್ರಜಾಪ್ರಭುತ್ವ ಅಂತ ಹೇಳ್ತಾರ? ಪ್ರಜಾಪ್ರಭುತ್ವದಲ್ಲಿ ನಡ್ಕೊಳ್ಳೋ ರೀತಿನ ಇವರು? ಎಲ್ಲ ಮಂತ್ರಿಗಳಾಗಿದ್ದರು, ಎಲ್ಲ ಮಾಜಿ ಆಗಿದ್ದಾರೆ. ಇವರೆಲ್ಲ ಎಲ್ಲರ ಚರಿತ್ರೆ ಎಲ್ಲರದು ಗೊತ್ತಿದೆ. ನಾವು ಅದ್ರ ಬಗ್ಗೆ ಈಗ ರೆಡ್ಡಿಗಳು ಗಲಾಟೆ ಆಗಿದೆಯೋ ಯಾರಿಂದ ಆಗಿದೆಯೋ ನಮಗೆ ಅದು ಪ್ರಶ್ನೆ ಅಲ್ಲ. ಯಾರೇ ಆಗಿರಲಿ, ರೆಡ್ಡಿಗಳರಾಗಿರಲಿ, ಇನ್ನೊಬ್ಬರಾಗಿರಲಿ, ಈ ರೀತಿ ಈ ಮಾಡಿರೋಂಥ ಕೃತ್ಯ ಇದೆಯಲ್ಲ, ಇವರು ಗಲಾಟೆ ಮಾಡಿರೋದು ರೀಸನ್ ಇದೆಯಲ್ಲ, ಸಮಸ್ಯೆ ಇದೆಯಲ್ಲ, ಅದು ತಪ್ಪು. ಬಿ ಜೆ ಪಿಯವ್ರು ಮಾಡಿರೋದು ನಾನು ಖಂಡಿಸ್ತೀನಿ. ಅದನ್ನು ಇವರಿಗೆ ಆತ್ಮಗೌರವ ಇದ್ರದನ್ನು ಡಿಪೆಂಡ್ ಮಾಡ್ಕೋಬಾರ್ದು. ಬಿ ಜೆ ಪಿಯವರು ಹೆಂಗೆ ಡಿಪೆಂಡ್ ಮಾಡ್ಕೋತಾರೆ? ಒಬ್ಬ ಮಹಾತ್ಮನ ಫೋಟೋ ಹಾಕಿದ್ದಕ್ಕೆ ಇಷ್ಟೆಲ್ಲ ರಾಜ್ಯಾಂತ ಮಾಡ್ಬೇಕಾ ಇವರು? ರಾಜ್ಯದಲ್ಲಿ ಇವರವೆಲ್ಲ ಫೋಟೋ ಹಾಕ್ತಾಗ ಮಾಡ್ತಾರಾ? ಪ್ರಧಾನಮಂತ್ರಿಗಳು ಬರ್ತಾರೆ, ಎಲ್ಲ ಬರ್ತಾರೆ, ಮಹಾತ್ಮರು ಬಂದಾಗ ಹಾಕ್ತಾರೆ. ಮಹಾತ್ಮ ಗಾಂಧೀಜಿ ಫೋಟೋನ ತೆಗೆದಾಕ್ಯಾರಲ್ಲ. ಈಗ ಮಹಾತ್ಮ ಗಾಂಧೀಜಿ ಕಾರ್ಡ್ನ ತೆಗೆದಾಕ್ಯಾರಲ್ಲ. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಮಹಾತ್ಮ ಗಾಂಧೀಜಿ ಫೋಟೋ ಏನು ಮಾಡಿತ್ತು? ಇವ್ರನ್ನ ಹೆಸರೇನು ಮಾಡಿತ್ತು? ಮಹಾತ್ಮ ಗಾಂಧೀಜಿ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟಲ್ವಾ? ಅದೇ ಯಾಕೆ ಚೇಂಜ್ ಮಾಡಿರು? ಯಾರನ್ನು ಕೇಳಿ ಮಾಡಿರು? ಇವ್ರ ಪಾರ್ಟಿ ಡಿಸಿಷನ್ನ ಕೇಳಲಿ. ಭಾರತ ದೇಶದಲ್ಲಿ ಜನದ ಅಭಿಪ್ರಾಯನ ಯಾರಿಗೆ ಬರುತ್ತೆ ನೋಡೋಣ. ಇದೊಂದು ಸಮೀಕ್ಷೆ ಮಾಡಲಿ ಸರ್. ಈಗ ಇದೆಲ್ಲ ಮುಗಿದ್ದು ನಾಯಕತ್ವ ಬದಲಾವಣೆಯನ್ನು ಮುಗ್ದಿರೋ ಅಧ್ಯಾಯನ ಸರ್? ಅಪ್ರಸ್ತುತ ನೋಡಿ, ಅದೆಲ್ಲ ನಮ್ಮ ನಾಯಕರುಗಳು ಇದ್ದಾರೆ, ಹೈಕಮಾಂಡ್ ಇದೆ, ಅದ್ರ ಬಗ್ಗೆ ತೀರ್ಮಾನ ಮಾಡ್ತಾರೆ. ಆಗುತ್ತೆ ತೀರ್ಮಾನ. ಎಲ್ಲ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಅಂದಮೇಲೆ ರಾಜಕಾರಣದಲ್ಲಿ ಇದ್ದದ್ದೇ ಇರುತ್ತೆ. ಇದೆ ಎಲ್ಲ ಸಂದರ್ಭದಲ್ಲೂ ಇತಿಹಾಸದಲ್ಲಿ ನಾವು 30-40 ವರ್ಷದಿಂದ ನೋಡ್ಕೆ ಬಂದಿರೋ ಇತಿಹಾಸ ಏನು. ಎಲ್ಲ ಕಾಲದಲ್ಲೂ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡುವಾಗ, ಇಲ್ಲ ಮುಖ್ಯಮಂತ್ರಿಗಳು ಇದು ವಿಚಾರ ಬಂದಾಗ, ನಾಯಕತ್ವದ ಪ್ರಶ್ನೆ ಬಂದಾಗ ಸಮಸ್ಯೆಗಳು ಬರುತ್ತೆ. ಸಮಸ್ಯೆಗಳನ್ನು ಹೈಕಮಾಂಡು ಬಲಿಷ್ಠವಾಗಿದೆ, ಮಾಡ್ತಾರೆ. ಸ್ವಲ್ಪ ಸಮಸ್ಯೆನ ಕೂರ್ತು ಚರ್ಚೆ ಮಾಡ್ತಾರೆ. ಇಕ್ಬಾಲ್ ಹುಸೇನ್ ಮತ್ತೆ ಡೆಡ್ಲೈನ್ ಕೊಟ್ಟಾರೆ ಸರ್. ನಾನು ಇಕ್ಬಾಲ್ ಹುಸೇನ್ ಅವರಿಗೆ ಪ್ರತಿಕ್ರಿಯೆ ಕೊಡೋಕ್ಕಾಗಲ್ಲ. ಡಿ ಕೆ ಶಿವಕುಮಾರ್ ಅವರೇ ಅವನಿಗೆ ತಾಲಿಕೆಟ್ಟಿದೆ, ನೀವ್ಯಾರೋ ಅವನಿಗೆ ಪ್ರತಿಕ್ರಿಯೆ ಕೊಡಬೇಡಿ ಅಂತ ಹೇಳಿದ್ದಾರೆ. ಅದರಿಂದ ನಾನು ಇಕ್ಬಾಲ್ ಹುಸೇನ್ ಅವರ ಇನ್ನೊಬ್ಬರಿಗೆ ನಾನು ಹೇಳಲ್ಲ. ನಮ್ಮ ಪಕ್ಷ ಸದೃಢವಾಗಿರಬೇಕು, ನಮ್ಮ ಪಕ್ಷದ ಸಮಸ್ಯೆ ಬಗೆಹರಿಸಬೇಕು. ನಾನು ಹೈಕಮಾಂಡ್ನವರಿಗೆ ಕೈ ಮುಗಿದು ಹೇಳ್ತೀನಿ, ಜಲ್ದಿ ಸಮಸ್ಯೆ ಬಗೆಹರಿಸಿ. ನಾವು ಯಾವ ಡೇಟ್ನೂ ಇಟ್ಕೊಂಡಲ್ಲ. ನಮಗೆ ನಮ್ಮ ಮಂತ್ರಿಮಂಡಲ ವಿಸ್ತರಣೆ ಆದಾಗ ನಿಮಗೆ ಕೊಡ್ತೀವಿ ಅಂತೇಳಿ ಎಲ್ಲ ನಾಯಕರು ಹೇಳಿದ್ದಾರೆ. ಆ ನಾಯಕರ ಭರವಸೆ ಮೇಲೆ ನಾವು ಇದ್ದೀವಿ. ಮಂತ್ರಿಮಂಡಲ ಯಾವಾಗ ನನಗೆ ಗೊತ್ತಿದ್ರು ನಿಮಗೆ ಹೇಳ್ತದೆ. ನಾನು ಯಾವ ಖಾತೆಗೂ ಆಕಾಂಕ್ಷೆ ಇಲ್ಲ. ಮಂತ್ರಿ ಮಾಡಿ ಯಾವ ಖಾತೆ ಮುಖ್ಯಮಂತ್ರಿಗಳು ಕೊಡ್ತಾರೋ ಅದನ್ನು ನಿಭಾಯಿಸ್ತಾರೆ. ಯಾವ ಖ್ಯಾತಿನೂ ಮಾಡಲ್ಲ, ಏನಿಲ್ಲ. ನಾನಾಯ್ತು, ನನ್ನ ಕ್ಷೇತ್ರ ಆಯ್ತು, ನನ್ನ ಇದಾಯಿತು, ನನಗೇನಿಲ್ಲ. ನನಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ, ಎಲ್ಲ ನಾಯಕರು ಹೇಳಿದ್ದಾರೆ, ಬಹಿರಂಗ ಭಾಷಣಗಳಲ್ಲಿ ಹೇಳಿದ್ದಾರೆ, ನೀವೇ ಬಿತ್ತರಿಸಿದ್ದೀರಿ. ಅದರಿಂದ ಕೊಡ್ತಾರೆ ಅನ್ನೋ ಭರವಸೆ ಮೇಲೆ ಇದ್ದೀವಿ. ಅವ್ರ ಪಕ್ಷದ ಉಳುವಳಿವಿನ ಪ್ರಶ್ನೆ ಅಲ್ಲ. ಇವತ್ತು ಪಕ್ಷದ ಅಸ್ತಿತ್ವ ಉಳಿಸ್ಕೊಳಕ್ಕೋಸ್ಕರ ಮಾಡಲೇಬೇಕಾಗುತ್ತೆ, ಮಾಡ್ತಾವ್ರೆ. ಅಲ್ಲ, ಈಗ ಬಿ ಜೆ ಪಿ ಜೊತೆ ಕೈ ಜೋಡಿಸಿದ್ದಾರೆ. ಬಿ ಜೆ ಪಿ ಜೊತೆ ಕೈ ಜೋಡಿಸಿದ ಮೇಲೆ ಈಗ
BJP ಜೊತೆಯಲ್ಲಿ ಯಾವುದೇ ಕಾರಣದಿಂದ ನಾವು ಜಾತಿ ಇದ್ರ ಪಕ್ಷದ ಮೇಲೆ ನಾವು ಹೋಗಲ್ಲ ಅಂತಕ್ಕಂಥ ದೃಢವಾದಂಥ ನಿರ್ಧಾರ ದೇವೇಗೌಡಜಿ ಅವ್ರದ್ದು ಇತ್ತು ಅನ್ನೋದು ಇಡೀ ರಾಷ್ಟ್ರದ ಜನಕ್ಕೆ ಗೊತ್ತು. ಪಾರ್ಲಿಮೆಂಟಲ್ಲೂ ಚರ್ಚೆ ಆಗಿದೆ. ಈಗ ಕೈ ಜೋಡಿಸಿರೋದ್ರಿಂದ ಈಗ ಏನಾಗಿದೆ ಅಂತೇಳಿ ತಿಳ್ಕೋಬೇಕಲ್ಲ ಅವರು. ತಿಳ್ಕೊಳಕ್ಕೋಸ್ಕರ ಅವ್ರ ಪಕ್ಷ ಸಂಘಟನೆಗೆ ಅವ್ರು ಮಾಡ್ತಾರೆ. ಅದಕ್ಕೆ ನಮ್ಮದೇನು ತಕರಾರಿಲ್ಲ, ಮಾಡಲಿ ಅವ್ರ ಸಂಘಟನೆ. ಸ್ಥಳೀಯ ಚುನಾವಣೆಯ ಸಿದ್ಧತೆ ಹೇಗಿದೆ ಸರ್ ಊರಲ್ಲಿ? ಸ್ಥಳೀಯ ಚುನಾವಣೆಗಳು ನಾವು ಭಾಳ ಮಟ್ಟಿಗೆ ನಮ್ಮ ಜಿಲ್ಲೆ